ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 जून 2026। मुरली महावाक्यಗಳು मीठे बच्चे, शिव बाबा और ब्रह्मा बाबा दोनों की मत मशहूर है। तुम्हें दोनों की मत पर चलकर अपना कल्याण करना है। ಮಧುರ ಮಕ್ಕಳೇ, ಶಿವ್ ಬಾಬಾ ಹಾಗೂ ಬ್ರಹ್ಮ ಬಾಬಾ ಇಬ್ಬರ ಮತವೂ ಕೂಡ ಬಹಳ ಪ್ರಸಿದ್ಧವಾಗಿದೆ. ತಾವು ಇಬ್ಬರ ಮತದಂತೆ ನಡೆದು ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳಬೇಕಾಗಿದೆ. ಬಾಬಾ ಹೇಳ್ತಾರೆ, ಶಿವ್ ಬಾಬಾರ್ ಮತ ಅಂತೂ ಬಹಳ ಪ್ರಸಿದ್ಧ ಆಗಿದೆ. ಶಿವ್ ಭಗವಾನ್ ವಾಚ್ ಶ್ರೀಮತ. ಹಾಗೆ ಬ್ರಹ್ಮಾರವರ ಮತವೂ ಕೂಡ ಬ್ರಹ್ಮ ಮಹಾವಾಕ್ಯ ಅಥವಾ ಬ್ರಹ್ಮ ಜ್ಞಾನ ಏನಿದೆ ಅದರಲ್ಲಿ ಪರಮಾತ್ಮನನ್ನ ಸಂಪೂರ್ಣವಾಗಿ ಫಾಲೋ ಮಾಡಿರುವಂತಹ ಬ್ರಹ್ಮ ಬಾಬಾರವರ ಜೀವನ, ಅವರ ಜೀವನವನ್ನ ಫಾಲೋ ಮಾಡೋದು ಅಂದ್ರೆ ಬ್ರಹ್ಮ ಬಾಬಾರ ಮತದಂತೆ ನಡೆಯೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಇಬ್ಬರ ಮತದಂತೆ ನಡೀರಿ, ಅವಾಗ ಕಲ್ಯಾಣ ಆಗ್ತದೆ. ಯಾಕೆ ಅಂದ್ರೆ ಶಿವ್ ಬಾಬಾರವರ ಮತದಂತೆ ನಡೆಯೋದ್ರಿಂದ ನಾವು ನಮ್ಮ ಸಂಪೂರ್ಣ ನಿರಾಕಾರಿ ಅಶರೀರಿ ಉಂಚಿ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬ್ರಹ್ಮ ಬಾಬಾರವರ ಮತದಂತೆ ನಡೆಯೋದ್ರಿಂದ ಕರ್ಮಯೋಗಿ ಪರಿಸ್ಥಿತ ಆಗೋದಕ್ಕೆ ಬಹಳಷ್ಟು ನಮಗೆ ಸಹಕಾರಿಯಾಗಿದೆ. ಅದಕ್ಕಾಗಿ ಇಬ್ಬರ ಮತವು ಅವಶ್ಯಕವಾಗಿದೆ. ಪ್ರಶ್ನ ನಂಬರ್ 1 ಟ್ರಸ್ಟಿ ಕೌನ್ ಹೇ ಔರ್ ಕೇಸೆ? ನಂಬರ್ 1 ನಿಮಿತ್ ಯಾರಿದ್ದಾರೆ ಮತ್ತು ಹೇಗೆ ಅಂತ ಕೇಳ್ತಾರೆ ಬಾಬಾ. ಶಿವ್ ಬಾಬಾ ಹೇ ನಂಬರ್ 1 ಟ್ರಸ್ಟಿ, ಉಸ್ಮೆ ಬಿಲ್ಕುಲ್ ಆಸಕ್ತಿ ನಹಿ. ಶಿವ್ ಬಾಬಾ ನಂಬರ್ 1 ಟ್ರಸ್ಟಿ ಆಗಿದ್ದಾರೆ, ಅವರಲ್ಲಿ ಯಾವ ರೀತಿ ಆಸಕ್ತಿಯೂ ಕೂಡ ಇಲ್ಲ. ಯಾಕೆ ಅಂದ್ರೆ ಬಾಬಾರವರಿಗೆ ಆಸಕ್ತಿ ಯಾಕಿಲ್ಲ ಅಂದ್ರೆ, ಆಸಕ್ತಿ ಎದ್ರ ಮೇಲೆ? ಆಸಕ್ತಿ ವ್ಯಕ್ತಿಯ ದೇಹದ ಮೇಲೆ, ಭಾವನೆಗಳ ಮೇಲೆ ಅಥವಾ ವಸ್ತುಗಳ ಮೇಲೆ. ಬಾಬಾ ಜ್ಞಾನ ಸಾಗರ, ಸದಾ ಜಾಗೃತ ಅವಸ್ಥೆಯಲ್ಲಿರುವ ಕಾರಣದಿಂದ ಬಾಬಾ ಎಂದಿಗೂ ಈ ಮಾತನ್ನ ಮರೆಯೋದಿಲ್ಲ, ಇದು ಒಂದು ಮಾಡಲ್ಪಟ್ಟ ನಾಟಕ ಇದೆ ಅಂತ. ಹೀಗಾಗಿ ಹೇಗೆ ಒಬ್ಬ ಪ್ರೇಕ್ಷಕ ಎದುರುಗಡೆ ನಡೀತಾ ಇರುವಂತಹ ಸ್ಕ್ರೀನ್ ಮೇಲೆ ಚಲಿಸ್ತಾ ಇರುವಂತಹ ಫಿಲ್ಮ್ನಲ್ಲಿ ಇರುವ ಯಾವುದೇ ಅಭಿನೇತರ ಒಂದು ಆಕ್ಟರ್ಸ್ನ ಪ್ರತಿಯಾಗಿ ಅಪೇಕ್ಷೆಗಳನ್ನ ಇಡೋದಿಲ್ವೋ, ಇವ್ರೇನಾದ್ರೂ ಕೊಡ್ತಾರೆ, ಇವ್ರೇನಾದ್ರೂ ನನಗ ನೀಡ್ತಾರೆ ಅಂತ ಹೇಳಿ ಅಪೇಕ್ಷಾ ರಹಿತ ಸಾಕ್ಷಿಯಾಗಿ ಫಿಲ್ಮ್ ಅನ್ನ ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರ್ತದ ಇದು ಮಾಡಲ್ಪಟ್ಟ ಪ್ರೀ ರಿಕಾರ್ಡೆಡ್ ಫಿಲ್ಮ್ ಪ್ಲೇ ಆಗ್ತಾ ಇದೆ ಅಂತ. ಹಾಗೆ ಸೇಮ್ ಬಾಬಾ ಈ ವಿಶ್ವ ನಾಟಕದಲ್ಲಿ ಯಾರಿಂದಲೂ ಯಾವ ಅಪೇಕ್ಷೆಗಳನ್ನ, ಯಾವುದೇ ವಸ್ತುವಿನ ಪ್ರತಿಯಾಗಿ ಮಮತೆಯನ್ನ ಅವ್ರು ಇಡೋದಿಲ್ಲ. ಆಸಕ್ತ ಇಲ್ಲ, ಅನಾಸಕ್ತಿದ್ದಾರೆ. भक्ति मार्ग में भी तुम उनके अर्थ जो भी दान पुण्य आदि करते हो वो सब इंश्योर हो जाता है। ಭಕ್ತಿ ಮಾರ್ಗದಲ್ಲಿಯೂ ಕೂಡ ತಾವು ಏನೆಲ್ಲ ಪರಮಾತ್ಮನ ಹೆಸರಿನೊಳಗ ದಾನ ಪುಣ್ಯ ಇತ್ಯಾದಿ ಏನೆಲ್ಲ ಕ್ರಿಯೆ ಮಾಡ್ತೀರಿ ಅದು ಇನ್ಶೋರ್ ಆಗ್ಬಿಡ್ತದ. ಅಂದ್ರೆ ನಾವು ಏನ್ ಭಗವಂತನ ಹೆಸರಿನಲ್ಲಿ ಅರ್ಪಣೆ ಮಾಡ್ತೀವೋ ಜನತೆಗಾಗಿ, ಧರ್ಮದ ಕಾರ್ಯಗಳಿಗಾಗಿ, ಅದು ಮುಂದಿನ ಜನ್ಮದಲ್ಲಿ ಅವಶ್ಯ ಸಿಗ್ತದೆ, ಇನ್ಶೋರ್ ಆಗ್ತದೆ. ಹೀಗೆ ಇನ್ಶೂರೆನ್ಸ್ ಕಂಪನಿ ಇನ್ಶೋರ್ ಮಾಡಿದಂಥವರಿಗೆ ಅವ್ರ ದೇಹ ತ್ಯಾಗ ಮಾಡಿದ ಮೇಲೂ ಕೂಡ ಅವ್ರ ಪರಿವಾರದವರಿಗಾದ್ರೂ ಅದನ್ನ ಧನ ಮುಟ್ಟಿಸ್ತಾರೆ. ಹಾಗೆ ವಹ ಸಬ್ ಇನ್ಶೋರ್ ಹೋ ಜಾತಾ ಜಿಸ್ಕಾ ಫಲ್ ದೂಸರೆ ಜನ್ಮ ಮೇ ಮಿಲ್ತಾ. ಇಲ್ಲಿ ಮಾಡುವಂತ ದಾನ ಧರ್ಮ ಪುಣ್ಯ ಎಲ್ಲಾ ಕಾರ್ಯಗಳು ಇನ್ಶೋರ್ ಆಗ್ಬಿಡ್ತದ, ಅದು ಮುಂದಿನ ಜನ್ಮದಲ್ಲಿ ಸಿಗ್ತದೆ. अभी जो बाबा के अर्थ अपना सब कुछ इंश्योर करते उनका पूरा रिटर्न बाबा देता है। ಈ ಸಂಗಮ ಯುಗದ ಸಮಯದಲ್ಲಿ ತಾವು ತಮ್ಮ ಹತ್ರ ಇರುವಂತಹ ಎಲ್ಲವನ್ನ ಯಾವಾಗ ಇನ್ಶೋರ್ ಮಾಡ್ತೀರಿ ಆಗ ಬಾಬಾ ರಿಟರ್ನ್ ಆಗಿ ತಮಗೆ ಪದಮಾಪದಮ ನೀಡ್ತಾರೆ. ತಮ್ಮದೆಲ್ಲವನ್ನ ಇನ್ಶೋರ್ ಮಾಡೋದು ಅಂದ್ರೆ ತಮ್ಮ ಹತ್ರ ಏನಿದೆ, ಈ ದೇಹ, ತನು, ಮನ, ಧನ. ಮನಸ್ಸಿನ ವಿಷಯದಲ್ಲಿ ನೋಡಿದ್ರೆ ಭಾವನೆಗಳು, ಅನೇಕ ನೆನಪುಗಳು, ಅನೇಕ ಅನುಭವಗಳು, ಸಂಸ್ಕಾರಗಳು ಇವೆಲ್ಲವೂ ಬಾಬಂದೇ ಡ್ರಾಮದ್ದೇ ಆಗಿದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಇವೇನಿದೆ ಅದೆಲ್ಲವೂ
ಡ್ರಾಮಾದಿಂದ ಸಿಕ್ಕಿದೆ, ಬಾಬಾರಿಂದ ಸಿಕ್ಕಿದೆ, ವಾಪಸ್ ಇನ್ಶೋರ್ ಮಾಡಿಬಿಡ್ರಿ. ರಿಟರ್ನ್ ಆಗಿ ಬಾಬಾ ನಮಗೆ ಶುದ್ಧವಾಗಿರುವಂತ ಸಂಪತ್ತನ್ನ ಅನೇಕ ಜನ್ಮಗಳವರೆಗೆ ಕೊಡ್ತಾರೆ. ಮೇ ಖುದ್ ತೋ ಸುಖ ಭೋಗ್ತಾ ನಹೀ ಹೂಂ, ಆ ಸುಖವನ್ನ ನಾನಂತೂ ಅನುಭವ ಮಾಡೋದಿಲ್ಲ, ಆ ಸುಖ ನಿಮಗೆ ಕೊಡ್ತೀನಿ ಅಂತಾರೆ ಬಾಬಾ. ಮೇ ತುಮ್ಹಾರ ಲೇಕರ್ ಕ್ಯಾ ಕರೂಂಗ, ನೀವ್ ಏನೆಲ್ಲ ಕೊಡ್ತೀರಿ, ಇನ್ಶೋರ್ ಮಾಡ್ತೀರಿ, ಅದನ್ನ ತಗೊಂಡ್ ನಾ ಏನ್ ಮಾಡ್ಲಿ ಅಂತಾರೆ ಬಾಬಾ. ಅದನ್ನ ನಾನು ಮಲ್ಟಿಪಲ್ ಮಾಡಿ, ಪವಿತ್ರ ಮಾಡಿ ವಾಪಸ್ ಮಕ್ಕಳಿಗೆನೆ ಕೊಡ್ತೀನಿ. ಇಸ್ ಡ್ರಾಮಾ ಧಾರಣೆಗಾಗಿ ಮುಖ್ಯ ಸಾರ್, इस ड्रामा की हर सीन साक्षी होकर देखना है, क्योंकि बनी बनाई बन रही, कभी किसी बात में संशय नहीं उठाना है. वेरी ಅಂಡರ್ಲೈನ್, ಇದು ಡಬಲ್ ಅಂಡರ್ಲೈನ್ ಮಾಡಿಕೊಳ್ಳುವಂತಹ ಧಾರಣಾ ಪಾಯಿಂಟ್. ಈ ವಿಶ್ವ ನಾಟಕದಲ್ಲಿ ಏನ್ ದೃಶ್ಯ ನಿಮ್ಮ ಎದುರುಗಡೆ ಕಾಣಿಸ್ತದ, ಅದು ಸುಖದ್ದಿರ್ಲಿ ದುಃಖದ್ದಿರ್ಲಿ, ಅದು ಒಳ್ಳೇದಿರ್ಲಿ ಕೆಟ್ಟದ್ದೇ ಇರ್ಲಿ, ಲಾಭ ಇರ್ಲಿ ಹಾನಿ ಇರ್ಲಿ, ಆದ್ರೆ ಸಾಕ್ಷಿಯಾಗಿ ನೋಡ್ರಿ. ಯಾಕೆ ಸಾಕ್ಷಿಯಾಗಿ ನೋಡ್ರಿ? ಇದು ಮಾಡಲ್ಪಟ್ಟ ಫಿಲ್ಮ್ ರೀಪ್ಲೇ ಆಗ್ತಾ ಇದೆ. ಇದರಲ್ಲಿ ಯಾವುದೂ ಹೊಸದಾಗಿ ಮಾಡ್ತಾ ಇಲ್ಲ, ಏನು ಆಡ್ ಆಗ್ತಾ ಇಲ್ಲ, ಏನು ಕಟ್ ಆಗ್ತಾ ಇಲ್ಲ. ಏನ್ ಕಲ್ಪದು ಮೊದಲು ಫಿಲಂ ಪ್ಲೇ ಆಗಿತ್ತು ಅದೇ ಸೇಮ್. ಯಾರೇನ್ ಮಾತಾಡ್ಬೇಕು, ಯಾರಿಂದ ಏನಾಗ್ಬೇಕು, ಇದೆಲ್ಲವೂ ಮೊದಲೇ ನೂಂದಿದೆ ಅಂತಾರೆ ಬಾಬಾ. ತೋ ಕಭಿ ಕಿಸಿ ಯಾವುದೇ ಮಾತಿನಲ್ಲಿ ಸಂಶಯಿತರಾಗಬೇಡ್ರಿ. ಅಂದ್ರೆ ಯಾವುದೇ ದೃಶ್ಯ ನೋಡಿ ಯಾಕೆ ಹಿಂಗ, ನನಗೆ ಇವ್ರು ಹಿಂಗೆ ಯಾಕೆ ಮಾಡಿದ್ರು, ಇವ್ರು ಯಾಕೆ ಹೀಗೆ ಅಂತಾರೆ, ನನ್ನ ಜೊತೆಗೆ ಈ ಘಟನೆ ಯಾಕೆ ಘಟಿಸ್ತು, ಇದಕ್ಕೆ ಸಂಶಯ ಅಂತಾರೆ ಬಾಬಾ. ಇದು ರೆಡಿಮೇಡ್ ಫಿಲ್ಮ್ ಅಂದಮೇಲೆ ಇದರಲ್ಲಿ ಪ್ರಶ್ನೆ ಹಾಕುವ ಮಾತು ಇಲ್ವೇ ಇಲ್ಲ. सेकंड पॉइंट, बाबा इंश्योरेंस मैग्नेट है, इसलिए तन मन धन बाबा की सर्विस में सफल कर अपना भविष्य बनाना है. ಬಾಬಾ ಇನ್ಶೂರೆನ್ಸ್ ಮ್ಯಾಗ್ನೆಟ್ ಆಗಿದ್ದಾರೆ, ಅದಕ್ಕಾಗಿ ಅವರಿಗೆ ತನು ಮನ ಧನ ಎಲ್ಲವನ್ನ ಬಾಬಾರ ಸೇವೆಯಲ್ಲಿ ಸಫಲ್ ಮಾಡ್ಕೊಡ್ರಿ, ತಮ್ಮ ಭವಿಷ್ಯವನ್ನ ಮಾಡ್ಕೊಡ್ರಿ. ಬಾಬಾ ಸೇ ಪೂರಾ ಬಾಬಾನ ಜೊತೆಗೆ ಪೂರ್ಣ ಕನೆಕ್ಷನ್ ಇಡ್ರಿ, ಪೂರಾ ಸಮಾಚಾರ ಬಾಬಾರವರಿಗೆ ಕೊಡ್ರಿ. ಅಂದ್ರೆ ರೋಲ್ನ ಮನಸ್ಸಿನಲ್ಲಿ, ರೋಲ್ನ ಒಂದು ವಿಚಾರಗಳೊಳಗ ಏನ್ ನಡೀತಾ ಇದೆ, ಅಂದ್ರೆ ರೋಲ್ನ ಮೈಂಡ್ ಅಂತಂದ್ರೆ ಯಾವ ಮನಸ್ಸು ದೇಹಭಾನಕ್ಕೆ ವಶೀಭೂತ ಆಗಿದೆ, ಆ ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನ ಬಾಬಾಗೆ ಅರ್ಪಣೆ ಮಾಡ್ರಿ. ಬಾಬಾ, ಈ ಮನಸ್ಸು ಈ ರೀತಿ ವಿಚಾರ ನಡೆಸ್ತಾ ಇದೆ, ಮನಸ್ಸಿನಲ್ಲಿ ಇಂಥ ವಿಚಾರಗಳು ಕಂಡು ಬರ್ತಾ ಇದೆ ಅಂತ ಬಾಬಾರವರಿಗೆ ಎಲ್ಲಾ ವಿಷಯವನ್ನ ಹೇಳ್ರಿ. वरदान, मर्जीवा स्थिति द्वारा हिम्मत और उल्लास की अविनाशी स्टैंप लगाने वाले प्राप्ति संपन्न भव. ಮರ್ಜೀವ ಸ್ಥಿತಿಯ ಮೂಲಕ ಧೈರ್ಯ ಹಾಗೂ ಉಲ್ಲಾಸದ ಅವಿನಾಶಿ ಸ್ಟ್ಯಾಂಪ್ ಹಾಕಿಸಿಕೊಳ್ಳುವಂತಹ ಪ್ರಾಪ್ತಿ ಸಂಪನ್ನರು ಆಗ್ರಿ. जो प्राप्तियों से संपन्न होते हैं उनके हर चलन नयन चैन से उमंग उत्साह दिखाई देता है. ಯಾರು ಪರಮಾತ್ಮ ತಂದೆಯಿಂದ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಇರ್ತಾರೋ ಅವರ ಪ್ರತಿ ಚಲನೆ, ಪ್ರತಿ ಮಾತು, ಉಮಂಗ್, ಉತ್ಸಾಹ ಇವೆಲ್ಲ ಕಾಣ್ತದೆ. लेकिन हिम्मत और उल्लास की अविनाशी स्टैंप लगाने के लिए अपने पास्ट के या ईश्वरीय मर्यादाओं के विपरीत जो संस्कार, स्वभाव, संकल्प व कर्म होते उनसे मर्जीवा बनो. ಬಾಬಾ ಹೇಳ್ತಾರೆ ಅಂಡರ್ಲೈನ್, ಯಾಕೆಂದ್ರೆ ಧೈರ್ಯ ಮತ್ತು ಉಲ್ಲಾಸ ಇದರದ್ದು ಅವಿನಾಶಿ ಸ್ಟ್ಯಾಂಪ್ ಬೀಳಬೇಕು ಅಂದ್ರ, ಸ್ಟ್ಯಾಂಪ್ ಬೀಳೋದು ಅಂದ್ರೆ ಹೇಗೆ, ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮ ಹೆಸರಿನ ಮೇಲೆ, ರೋಲ್ನ ಹೆಸರಿನ ಮೇಲೆ ಒಂದು ಜಾಗ, ಪ್ರಾಪರ್ಟಿ, ಹೊಲ, ಮನೆ ಏನಾದ್ರೂ ನೂಂದ ಆಗ್ತದ, ಅವಾಗ ಅದ್ರದ್ದು ಖುಷಿ ಉಲ್ಲಾಸನೇ ಬೇರೆ ಇರ್ತದ. ಹಂಗೆ ಬಾಬಾ ಹೇಳ್ತಾರೆ ಏನಂತ, ಧೈರ್ಯ, ಸಾಹಸ, ಉಲ್ಲಾಸ ಇದ್ರದ್ದು ಅವಿನಾಶಿ ಸ್ಟ್ಯಾಂಪ್ ಬೀಳ್ಬೇಕು ಅಂದ್ರ, ರಿಜಿಸ್ಟರ್ ಆಗ್ಬೇಕು ಅಂತಂದ್ರ ತಮ್ಮ ಹಾಗೂ ಅಥವಾ ಈಶ್ವರಿಯ ಮರ್ಯಾದೆಗಳ ವಿಪರೀತ, ಅಂದ್ರೆ ಮನೆತನ, ಸಮಾಜದ ಮನೆತನ, ಸಮಾಜದ ಒಂದು ನಿಯಮಗಳು ಹಾಗೂ ಈಶ್ವರಿಯ ಜೀವನದ ಏನ್ ಮರ್ಯಾದೆಗಳದವ, ಈ ಮರ್ಯಾದೆಯ ವಿರುದ್ಧ ರೂಪದಲ್ಲಿ ಸಂಸ್ಕಾರ, ಸ್ವಭಾವ, ಸಂಕಲ್ಪ, ಕರ್ಮ ನಡೆದಿತ್ತು ಅಂತಂದ್ರ ಅದರಿಂದ ಸತ್ ಬಿಡ್ರಿ ಅಂತ. ನಾ ಹಿಂಗ್ ಮಾಡಿದ್ದೆ, ನನ್ನ ಸ್ವಭಾವ ಮೊದ್ಲು ಹಿಂಗಿತ್ತು,
ನಾ ಭಾಳ ಸಾಫ್ಟ್ ಇದ್ದೆ ಈಗ ಹಿಂಗಾಗಿನಿ, ಇದನ್ನು ಸಾಯಿಸ್ಬಿಡ್ರಿ. ನಮ್ಮದು ಭಾಳ ಹಾರ್ಡ್ ಇದ್ದೆ ಈಗ ಸಾಫ್ಟ್ ಆಗಿನಿ, ಇದೇ ಇಲ್ಲ. ಆತ್ಮ ಸ್ವಭಾವದಿಂದ ಪರಿ ಇರೋದ್ರಿಂದ, ಭಾವ ಸ್ವಭಾವ ಇವುಗಳಿಂದ ಆತ್ಮ ಪರಿ ಇರೋದ್ರಿಂದ ಬಾಬಾ ಹೇಳ್ತಾರೆ ಇವುಗಳಿಂದಲೂ ಕೂಡ ಡಿಟ್ಯಾಚ್ ಆಗ್ರಿ. प्रतिज्ञा रूपी स्विच को सेट कर प्रैक्टिकल में प्रतिज्ञा प्रमाण चलते रहो. ಪ್ರತಿಜ್ಞೆ ಅನುಸಾರ ಸ್ವಿಚ್ ಸೆಟ್ ಮಾಡ್ರಿ, ಮಾಡಿ ಬಾಬಾ ಹೇಳ್ತಾರೆ प्रतिज्ञा रूपी स्विच को सेट कर प्रैक्टिकल में प्रतिज्ञा प्रमाण चलते रहो. ಪ್ರತಿಜ್ಞೆ ಅನುಸಾರ ಸ್ವಿಚ್ ಅನ್ನ ಸೆಟ್ ಮಾಡ್ರಿ, ಪ್ರಾಕ್ಟಿಕಲ್ ಒಳಗೆ ಪ್ರತಿಜ್ಞೆ ಪ್ರಮಾಣ ನಡೀರಿ. ಅಂದ್ರೆ ಬಾವಾಗ ನಾನು ಏನ್ ಪ್ರಾಮಿಸ್ ಮಾಡ್ತೀನಿ ಅದ್ರ ಅನುಸಾರ ನಡೀರಿ. ಧೈರ್ಯದ ಜೊತೆಯಲ್ಲಿ ಉಲ್ಲಾಸವೂ ಇತ್ತು ಅಂತಂದ್ರೆ ಪ್ರಾಪ್ತಿಯ ಹೊಳಪು ಬಹಳ ದೂರದಿಂದಲೇ ಅನ್ಯರಿಗೆ ಅನುಭವ ಆಗ್ತದೆ. ಸ್ಲೋಗನ್ मेले व झमेले में डबल लाइट रहने वाला ही धारणा मूर्त है. ಅದು ಮೇಳ, ಸಮ್ಮೇಳನ, ಜಾತ್ರೆ ಇರ್ಲಿ ಅಥವಾ ಝಮೇಲ, ಬಹಳ ಗದ್ದಲ, ಬೀಗರು ಬಂದಿದಾರ, ಬಹಳ ಜಾತ್ರೆ ಇದೆ, ಜನ ಅದಾರ, ಬಹಳ ಖರ್ಚಾಗ್ತಾ ಇದೆ. ಮೇಲ ಜಮೇಲ ಎರಡರಲ್ಲೂ ಡಬಲ್ ಲೈಟ್ ಇದೆ, ಅವರೇ ಧಾರಣಾ ಮೂರ್ತ ಆತ್ಮರು ಅಂತಾರೆ ಬಾಬಾ. ಇಂದಿನ ಮುರಳಿಯ ಅವ್ಯಕ್ತಿಶಾರ ಸದಾ ಹರ್ಷಿತ ಆಗಿರೋದಕ್ಕಾಗಿ ತಮ್ಮ ನೇಚರನ್ನ ಸರಳ ಮಾಡ್ಕೊಳ್ರಿ, ಸಹನಶೀಲ ಆಗ್ರಿ. ಆಪ್ಗೆ ಹರ್ ಸಂಕಲ್ಪ ಹರ್ ಬೋಲ್ में ವಿಶೇಷತಾ ಹೋ. ಬಾಬಾ ಅಂತಾರೆ ನಿಮ್ ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಮಾತಿನಲ್ಲಿ ವಿಶೇಷತೆ ಇರಲಿ. ಸದಾ ಸರಳ ಸ್ವಭಾವ, ಸರಳ ಮಾತು, ಸರಳತೆ ಸಂಪನ್ನ ಕರ್ಮ ಇರಲಿ. ಈ ರೀತಿ ಸರಳ ಸ್ವರೂಪರಾಗ್ರಿ. ಸದಾ ಒಂದೇ ಮತ, ಒಂದೇ ಸರ್ವ ಸಂಬಂಧ, ಏಕ್ ಸೆ ಸರ್ವ ಪ್ರಾಪ್ತಿ, ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿ ಸದಾ ಅವರಿಂದ ಮಾತ್ರ ಪಡ್ಕೊಳ್ರಿ. ಈ ರೀತಿ ಒಬ್ಬನ ಮೂಲಕ ಸದಾ ಏಕ್ ರಸ್ ಆಗಿರುವಂತ ಸಹಜ ಅಭ್ಯಾಸಿ ಆಗ್ರಿ. ಸದಾ ಖುಷಿರಿ, ಸದಾ ಖಜಾನೆಗಳನ್ನ ಹಂಚ್ತಾ ಇರ್ರಿ. ಖುಷಿಯ ಅಲೆಗಳಲ್ಲಿ ಸರ್ವರಿಗೂ ಆ ಅಲೆಗಳನ್ನ ಹರಡಿಸ್ರಿ. ಇದೇ ಸತ್ಯ ಸೇವಾ, ಅಂಡರ್ಲೈನ್, ಇದೇ ಸತ್ಯ ಸೇವಾ. ಸರಳ ಸ್ವಭಾವ, ಮಾತಿನಲ್ಲಿ ಸಂಕಲ್ಪದಲ್ಲಿ ಸರಳತೆ, ಸ್ವಭಾವದಲ್ಲಿ ಸರಳತೆ, ಹಾಗೂ ಏನೆಲ್ಲ ಇದೆ, ಏನ್ ಪಡಿಬೇಕಾಗಿದೆ ಅದು ಕೇವಲ ಒಬ್ಬ ಬಾಬಾನಿಂದ ಪಡೀರಿ. ಏನ್ ಅನುಭವ ಮಾಡ್ಬೇಕಾಗಿದೆ ಒಬ್ಬ ತಂದೆ ಜೊತೆಗೆ ಅನುಭವ ಮಾಡ್ರಿ. ಏನ್ ಪಡ್ಕೋಬೇಕಾಗಿದೆ, ಕೊಡ್ಬೇಕಾಗಿದೆ ಅದು ಒಬ್ಬ ತಂದೆಗೇನೆ ಕೊಡ್ರಿ. ಇದೇ ನಿಜವಾದ ಸತ್ಯ ಸೇವೆಯಾಗಿದೆ. ಇದರಿಂದ ಖುಷಿಯ ತರಂಗ ಹರಡುತ್ತದ. ಇದೇ ನಿಜವಾದ ಸತ್ಯ ಸೇವೆ ಅಂತಾರೆ ಬಾಬಾ. ಓಂ ಶಾಂತಿ.